ನನ್ನ ಹೆಸರು ಡಾಕ್ಟರ್ ಜಗನ್ನಾಥ್ ದೀಕ್ಷಿತ್ ಅಂತ. ನಾನು ಸೀನಿಯರ್ ಸರ್ಜಿಕಲ್ ಆಂಕಾಲಜಿಸ್ಟ್. ಇಲ್ಲಿ ಆರ್ ವಿ ಹಾಸ್ಪಿಟ್ಲು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇದು ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಸರ್ಜಿಕಲ್ ಆಂಕಾಲಜಿಯಲ್ಲಿ ಆರ್ ವಿ ಹಾಸ್ಪಿಟ್ಲಲ್ಲಿ ಲೀಡ್ ಕನ್ಸಲ್ಟೆಂಟ್ ಅಂತ ಕರೀತಾರೆ ನನ್ನ. ಸೊ ಇವಾಗ ಕೆಲವೊಂದು ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತೀವಿ. ಸೊ ಇವಾಗ ನೀವು ಕ್ಯಾನ್ಸರ್ ಅಂತ ವರ್ಡ್ ಕೇಳಿದ ತಕ್ಷಣ ಗಾಬರಿ ಆಗುತ್ತೆ. ಕ್ಯಾನ್ಸರ್ ಅಂತಂದರೆ ಏನಂತಂದರೆ, ನೀವು ಏಡಿ ಹುಣ್ಣು ಅಂತ ನೋಡಿರ್ಬೋದು. ಈ ಏಡಿ ಹುಣ್ಣು ನಾವು ಹತ್ತಿರದಲ್ಲಿ ಹೋದಾಗ ಅದೇನಾದ್ರು ಹಿಡ್ಕೊಂಬಿಟ್ರೆ ಅದು ಚರ್ಮಕ್ಕೆ ಅಂಟ್ಕೊಂಡ್ಬಿಟ್ಟು ಬಿಡೋದೇ ಇಲ್ಲ. ಅದೇ ಥರ ಕ್ಯಾನ್ಸರ್ ಅಂತ, ಕ್ರ್ಯಾಬ್ ಅಂತ, ಕ್ಯಾನ್ಸರ್ ಅಂತ ವರ್ಡ್ ಅದರಿಂದನೇ ಬಂದಿರೋದು. ಸೊ ಈಗ ಕ್ಯಾನ್ಸರಲ್ಲಿ ನೀವು ಕೇಳಿದ ಹಾಗೆ ನಾವು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಅಂತಂದರೆ ಕ್ಯಾನ್ಸರಲ್ಲಿ ಮುಖ್ಯವಾದ ಕ್ಯಾನ್ಸರು ಅನ್ನನಾಳ ಕ್ಯಾನ್ಸರು ಮತ್ತು ಜಠರ ಕ್ಯಾನ್ಸರು ಮತ್ತು ಈ ದೊಡ್ಡ ಕರುಳಿನ ಕ್ಯಾನ್ಸರು ಹೆಚ್ಚಿಗೆ. ನಾವು ಇವಾಗ ಏನಾಗುತ್ತೆ, ಈ ನಮ್ಮ ರಾಜ್ಯದಲ್ಲಾಗ್ಬೋದು, ದೇಶದಲ್ಲಾಗ್ಬೋದು, ಆಹಾರ ಪದ್ಧತಿಯಲ್ಲಿ ತುಂಬ ವ್ಯತ್ಯಾಸ ಆಗಿದೆ. ನಾವು ಈಗ ಆಹಾರ ತಗೊಳ್ಳೋದ್ರಲ್ಲಿ ಏನಾಗಿದೆ, ನಾರಿನಂಶ ಕಮ್ಮಿ ಆಗಿಬಿಟ್ಟು ಕೊಬ್ಬಿನಂಶ ಜಾಸ್ತಿ ಆಗಿದೆ. ಇದರಿಂದ ಸಾಮಾನ್ಯವಾಗಿ ದೊಡ್ಡ ಕರಳು ಕ್ಯಾನ್ಸರ್ಸ್ಗಳು ಹೆಚ್ಚಿಗೆ ಆಗುತ್ತೆ. ಇದೇ ರೀತಿ ಆನುವಂಶಿಕತೆ ಅಂತ ಜೆನೆಟಿಕ್ ಫ್ಯಾಕ್ಟರ್ಸು ಅಂತ ಕರಿತೀವಿ, ಅದರಿಂದನೂ ಈ ಕ್ಯಾನ್ಸರ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇನ್ನು ಹೇಳೋದಾದರೆ, ಈಗ ನಾರ್ಮಲಿ ಈ ದೊಡ್ಡ ಕರಳು ಕ್ಯಾನ್ಸರು ಕೆಲವೊಂದು ಸಲ ಏನಾಗುತ್ತೆ, ನಮ್ಮ ಕರಳಿನಲ್ಲಿ ಪಾಲಿಪ್ಸ್ ಅಂತ ಆಗಿರುತ್ತೆ, ಸಣ್ಣ ಸಣ್ಣ ಬಟನ್ ಟೈಪು ಪಾಲಿಪ್ಸ್ಗಳಾಗಿರುತ್ತೆ. ಈ ಪಾಲಿಪ್ಸ್ಗಳು ಏನಾಗುತ್ತೆ, ಭಾಳ ವರ್ಷದಲ್ಲಿ ಇದ್ದಾಗ ಅದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಸೊ ಮುಖ್ಯವಾಗಿ ನಾವು ಏನಂತಂದರೆ 50 ವರ್ಷದಲ್ಲಿ ಕ್ಯಾನ್ಸರ್ನ ಸ್ಕ್ರೀನಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಪ್ರತಿ 10 ವರ್ಷಕ್ಕೆ ಒಂದು ಕೊಲೊನೋಸ್ಕೋಪಿ ಮಾಡಿದ್ರೆ ಈ ಕ್ಯಾನ್ಸರ್ನ ಕಂಡುಹಿಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಬಟ್ ಈಗ ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟಲ್ಲಿ ತುಂಬ ಮುಂದುವರೆದಿದೆ. ಅದರಲ್ಲಿ ಟೆಕ್ನಾಲಜಿ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಇದರಲ್ಲಿ ಮೊದಲು ನೀವು ಕೇಳಿದಾಗೆ ಈ ಕ್ಯಾನ್ಸರ್ನ ನಾವು ಓಪನ್ ಮೆಥಡಲ್ಲೂ ಮಾಡ್ಬೋದಾಗಿತ್ತು, ಮತ್ತು ಲ್ಯಾಪ್ರೋಸ್ಕೋಪಿಯಲ್ಲೂ ಮಾಡ್ಬೋದಾಗಿತ್ತು, ರೋಬೋಟಿಕಲ್ಲೂ ಇವಾಗ ಮಾಡ್ತಾಯಿದ್ದೀವಿ. ಇದು ರೋಬೋಟಿಕ್ ಸರ್ಜರಿ ಏನಂತಂದರೆ, ಇಟ್ ಈಸ್ ಎ ಟೈಪ್ ಆಫ್ ಮಿನಿಮಲಿ ಇನ್ವೇಸಿವ್ ಸರ್ಜರಿ. ಇದರಲ್ಲಿ ಏನಾಗುತ್ತೆ, ನಾವು ಫಸ್ಟು ಹೊಟ್ಟೆ ಮುಖಾಂತರ ಗ್ಯಾಸ್ ಹಾಕಿಬಿಟ್ಟು ಅದರಲ್ಲಿ ಒಂದು ಸ್ಕೋಪ್ ಹಾಕಿ ಅದು 3D ಮ್ಯಾಗ್ನಿಫಿಕೇಷನ್ ಆಗುತ್ತೆ, ಮತ್ತು ನಮಗೆ ಸಣ್ಣದಿರೋ ಸ್ಟ್ರಕ್ಚರ್ ದೊಡ್ಡದಾಗಿ ಕಾಣುತ್ತೆ. ಈ 3D ಇಮೇಜಿಂದ ಏನಾಗುತ್ತೆ, ನಮಗೆ ಪ್ರಿಸಿಷನ್ ಸರ್ಜರಿ ಅಂತ ಕರಿತೀವಿ. ಅದರಲ್ಲಿ ಪ್ರಿಸಿಷನ್ ಸರ್ಜರಿ ಅಂದರೆ ನಾವು ಸೂಕ್ಷ್ಮವಾಗಿರೋದು ಜೀವಕೋಶಗಳಾಗ್ಬೋದು, ಲಿಂಫ್ ನೋಡ್ಸ್ ಆಗ್ಬೋದು, ರಕ್ತನಾಳ ಆಗ್ಬೋದು, ನರ್ವ್ಸ್ ಆಗ್ಬೋದು, ಇವನ್ನೆಲ್ಲನೂ ಪದರಾಗಿ ಬಿಡಿಸ್ಬಿಟ್ಟು ನಾವು ಆಪ್ರೇಷನ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಇದರಲ್ಲಿ ರೋಬೋಟಿಕ್ಕಲ್ಲಿ ಏನಂತಂದರೆ, ಇದು ನಾವು ಫಸ್ಟ್ ಟಾರ್ಗೆಟ್ ಏರಿಯಾಗೆ ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ರಕ್ತನಾಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಕ್ಲಿಪ್ಸ್ ಅಂತ ಹಾಕ್ತೀವಿ. ಆ ಕ್ಲಿಪ್ಸ್ ಹಾಕಿದ್ಮೇಲೆ ಆ ರಕ್ತನಾಳ ಸಂಚಾರ ಎಲ್ಲ ಕಂಟ್ರೋಲ್ ಆಗುತ್ತೆ. ಅದರ ಜೊತೆಗೆ ಈ ಕಾಯಿಲೆಯನ್ನು ತೆಗಿಲಿಕ್ಕೆ ಸುಲಭ ಆಗ್ತದೆ. ಸೊ ಈ ರೋಬೋಟಿಕ್ ಸರ್ಜರಿಯಲ್ಲಿ ಏನಂತಂದರೆ, ನಾವು ತುಂಬ ಮಿನಿಮಲಿ ಇನ್ವೇಸಿವ್. ಇದರದ್ದು ತುಂಬ ಅಡ್ವಾಂಟೇಜಸ್ ಏನಂತಂದರೆ, ಪೇಯ್ನ್ ಭಾಳ ಕಮ್ಮಿ ಇರ್ತದೆ, ಪೇಷಂಟ್ ಭಾಳ ದಿವಸ ಹಾಸ್ಪಿಟ್ಲಲ್ಲಿ ಇರೋದು ಬೇಕಾಗಲ್ಲ, ಅವ್ರಿಗೆ ಆಹಾರವನ್ನು ಬೇಗನೆ ಕೊಡ್ತೇವೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಫ್ಯಾಕ್ಟರ್ ಅಂತ ಕರಿತೀವಿ, ಅದರಲ್ಲಿ ತುಂಬ ಹೆಚ್ಚಿಗೆ ಇರುತ್ತೆ. ಅವರು ಬೇಗನೂ ಡಿಸ್ಚಾರ್ಜ್ ಆಗ್ಬೋದು. ಸೊ ಬೇಗ ಡಿಸ್ಚಾರ್ಜ್ ಆದಮೇಲೆ ಕೆಲವೊಬ್ಬರು ಬೇಗ ಕೆಲಸಕ್ಕೆ ಸುತ ಜಾಯ್ನ್ ಆಗಿ ಕೆಲಸನೂ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಈ ರೋಬೋಟಿಕ್ ಸರ್ಜರಿ ಏನಂತಂದರೆ, ಇದು ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಸೊ ಇದರಲ್ಲಿ ಸುಮಾರು ಆರ್ಗನ್ಸ್ನ ನಾವು ಆಪ್ರೇಷನ್ ಮಾಡ್ಬೋದು. ಬರೀ ಕೋಲೋರೆಕ್ಟಲ್ಲೇ ಅಲ್ವಾ, ದೊಡ್ಡ ಕರಳು ಕ್ಯಾನ್ಸರ್ ಅಲ್ಲ, ಈವನ್ ನಾವು ಗರ್ಭಕೋಶದ ಕ್ಯಾನ್ಸರ್ ಆಗ್ಬೋದು, ಮತ್ತು ಜಠರದ ಕ್ಯಾನ್ಸರ್ ಆಗ್ಬೋದು, ಈಸೋಫೇಗಸ್ ಅನ್ನನಾಳ ಕ್ಯಾನ್ಸರ್ ಆಗ್ಬೋದು, ಪ್ಯಾಂಕ್ರಿಯಾಸು, ಲಿವರ್ ಕ್ಯಾನ್ಸರು, ಈ ಎಲ್ಲ ಕ್ಯಾನ್ಸರ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ನ ನಾವು ಆಪ್ರೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದ್ರದ್ದು ಕಂಟ್ರೋಲ್ ಸ್ಟಡೀಸ್ ಏನಂತ, ರ್ಯಾಂಡಮೈಸ್ ಕಂಟ್ರೋಲ್ ಸ್ಟಡೀಸಲ್ಲಿ ಇವಾಗ ಎವಿಡೆನ್ಸ್ ಪ್ರಕಾರ ಮುಖ್ಯವಾಗಿ ಇದು ಬೆಸ್ಟ್ ರಿಸಲ್ಟ್ಸು ಬರ್ತಾಯಿದೆ. ಇದರಿಂದ ಏನಾಗುತ್ತೆ, ಇದು ಲೋಕಲ್ ರೆಕರೆನ್ಸ್ ಅಂತೀವಿ, ಮತ್ತು ಆ ಮಾಡಿದ ಜಾಗದಲ್ಲೇ ಕ್ಯಾನ್ಸರ್ ಬರಬಾರ್ದಂತ ಈ ಮೆಥಡಲ್ಲಿ ಯೂಸ್ ಮಾಡಿದಾಗ ಲೋಕಲ್ ರೆಕರೆನ್ಸಸ್ ಭಾಳ ಕಮ್ಮಿ ಆಗಿದೆ. ಮತ್ತು ಇದ್ರ ಜೊತೆಗೆ ಏನಾಗುತ್ತೆ, ಲೋಕಲ್ ರೆಕರೆನ್ಸ್ ಕಮ್ಮಿ ಆದರೆ ಅವ್ರದ್ದು ಸರ್ವೈವಲ್ ರಿಸಲ್ಟ್ಸು ಹೆಚ್ಚಿಗೆ ಬರುತ್ತೆ. ಸೊ ಇವೆರಡು ಮುಖ್ಯವಾದ ಅಡ್ವಾಂಟೇಜು. ಬಟ್ ಇನ್ನು ಸ್ಟಿಲ್ ಎವಾಲ್ವಿಂಗ್. ಬಟ್ ಏನಾಗುತ್ತೆ, ಇದು ಮುಂದೆ ಒಳ್ಳೆ ರಿಸಲ್ಟ್ಸು ಕೊಡೋ ಸಾಧ್ಯತೆ ಇದೆ. ಆದ್ದರಿಂದ ರೋಬೋಟಿಕ್ ಸರ್ಜರಿ ಇಸ್ ದ ಲೇಟೆಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಹೇಳಲು ಬಯಸ್ತೇನೆ.